ನಾವು ಜಾಸ್ತಿ ಟೈಮ್ ಕೆಟ್ಟದ್ದನ್ನು ಬೇಡವಾದದ್ದನ್ನೇ ಇಮ್ಯಾಜಿನ್ ಮಾಡ್ತೀವಿ. ಸ್ವಲ್ಪ ಜನ ಮಾತ್ರ ಸರಿಯಾಗಿ ಇಮ್ಯಾಜಿನ್ ಮಾಡಿ ಚಾನಲೈಸ್ ಮಾಡ್ತಾರೆ. ನಮ್ಮ ಕೈಲಿರುವ ಮೊಬೈಲ್, ನೋಟ್ಸ್ ಮಾಡ್ಕೊತಿರುವ ಪೆನ್ನು, ಇದು ಯಾರ್ದೋ ಒಬ್ಬರ ಕಲ್ಪನೆ. ಎಲ್ಲ ವಸ್ತುಗಳು ಮೊದಲು ಕಲ್ಪನೆಯಲ್ಲಿ ಸೃಷ್ಟಿಯಾಗ್ತವೆ, ನಂತರ ಮ್ಯಾನಿಫೆಸ್ಟ್ ಆಗುತ್ತೆ. ನಾವೇನು ಇಮ್ಯಾಜಿನ್ ಮಾಡಬೇಕು, ನಮ್ಮ ಲೈಫ್ ಹೇಗಿರಬೇಕು, ಯಾವ ರೀತಿ ಲೈಫ್ ಸ್ಟೈಲ್ ಬಿಲ್ಡ್ ಮಾಡಬೇಕು, ಅದನ್ನು ಇಮ್ಯಾಜಿನ್ ಮಾಡಿ. ಇಮ್ಯಾಜಿನೇಷನ್ ಅಂದರೆ ಇಮ್ಯಾಜಿನೇಷನ್ ಇಸ್ ಇಮ್ಯಾಜಿನ್ ಎ ಥಿಂಕ್ ವಿಚ್ ಆರ್ ಫಾರ್ ಬಿಯಾಂಡ್ ಯು ಕರೆಂಟ್ ರಿಯಾಲಿಟಿ. ಅಂದರೆ ನಮಗಿಂತ ಸ್ವಲ್ಪ ದೂರ ಇರುವುದರ ಒಂದು ಕಲ್ಪನೆ. ನೀವು ಲಕ್ಷಾಧಿಪತಿ ಆಗ್ತಿರೋ, ಕೋಟ್ಯಾಧಿಪತಿ ಆಗ್ತಿರೋ, ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ಇಮ್ಯಾಜಿನೇಷನ್ ಅಂದರೆ ಬೆಸ್ಟ್ ವರ್ಷನ್ ಆಫ್ ಯುವರ್ ಸೆಲ್ಫ್. ಮೂರನೇದು ವಿಜುವಲೈಸೇಷನ್. ಇಮ್ಯಾಜಿನೇಷನ್ ಅಂದರೆ ಎಷ್ಟು ದೂರ ಹೋಗ್ತೀವೋ ಅದ್ರ ಬಗ್ಗೆ ಆಯಿತು. ವಿಜುವಲೈಸೇಷನ್ ಅಂದರೆ ಫ್ಯಾಕ್ಟ್, ರಿಯಲ್ ಫೀಲ್ ಮಾಡೋಂಥದ್ದು. ನನ್ನ ಹತ್ರ ಒಂದು ಬಂಗಲೆ ಇರುತ್ತೆ ಅನ್ನೋದು ಕಲ್ಪನೆ ಆದರೆ ಆ ಬಂಗಲೆ ಒಳಗಡೆ ಹೋಗಿ ಫೀಲ್ ಮಾಡೋಂಥದ್ದು, ನಮ್ಮ 5 ಸೆನ್ಸಸ್ ಮುಖಾಂತರ ಅದನ್ನು ಅನುಭವಿಸೋದು ವಿಜುವಲೈಸೇಷನ್. ನಾಲ್ಕನೇದು ಸೆಲ್ಫ್ ಎಸ್ಟೀಮನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಉಪಾಯ ಈ ಎಕ್ಸಸೈಸ್, ಎನರ್ಜಿ. ನೀವು ಸೂರ್ಯ ನಮಸ್ಕಾರ ಮಾಡ್ತಿರೋ, ಯೋಗ ಮಾಡ್ತಿರೋ, ಬ್ಯಾಡ್ಮಿಂಟನ್ ಆಡ್ತಿರೋ, ಕ್ರಿಕೆಟ್ ಆಡ್ತಿರೋ, ಜಂಪಿಂಗ್ ಮಾಡ್ತಿರೋ, ಮಾಡಬೇಕು. ಫಿಸಿಕಲ್ ಸ್ಟೇಟ್ ಬದಲಾದರೆ ನಮ್ಮ ಮೆಂಟಲ್ ಸ್ಟೇಟು ಬದಲಾಗುತ್ತೆ. ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಮೈಂಡಲ್ಲಿ. ಆವಾಗ ನಮ್ಮ ಮೂಡ್ ಸರಿಯಿಲ್ಲ ಅಂದರೆ ಫಿಸಿಕಲಾಗಿ ಏನಾದರೂ ಮಾಡಿ. ನಿಮಗೆ ಲೋ ಫೀಲ್ ಆಗ್ತಾಯಿದ್ರೆ ಅಫರ್ಮೇಷನ್ನು, ಮೈಂಡ್ ಸೆಟ್ಟು ಏನು ಮಾಡೋದು ಬೇಡ, ಆಟ ಆಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ. ಕೋಪ ಬಂತ, ಏನು ಫಾಸ್ಟಾಗಿ ಬ್ರೀದಿಂಗ್ ಆಗ್ತಾಯಿದೆ, ಸ್ಲೋ ಬ್ರೀದಿಂಗ್ ಮಾಡಿ. ದೇಹಕ್ಕೆ ಹೇಳಿ ಸ್ಲೋ ಬ್ರೀತ್ ಮಾಡಂತ, ಡೀಪ್ ಬ್ರೀತ್ ಮಾಡು ಅಂತ. ಬಾಡಿನ ಕಂಟ್ರೋಲ್ ಮಾಡಿ, ಮೈಂಡ್ ಕಂಟ್ರೋಲಿಗೆ ಬರುತ್ತೆ. ಮೈಂಡನ್ನ ಕನ್ಫ್ಯೂಸ್ ಮಾಡಿ. ಈಗ ನೀವು ತಲೆ ಕೆಳಗೆ ಮಾಡಿ, ಭುಜಗಳನ್ನು ಕೆಳಗಿಳಿಸಿ ಲೋ ಫೀಲ್ ಮಾಡ್ತಾಯಿದ್ರೆ ದೇಹಕ್ಕೆ ಹೇಳಿ, ಏನು ಮಾಡ್ತಾಯಿದ್ದೀಯಾ, ನೀನು ಬಿಲೋ 200 ಅಂತ ಹೇಳಿ ನೋಡಿ, ಅದು ಎಚ್ಚೆತ್ಕೊಳ್ಳುತ್ತೆ. 5ನೇದು ರೀಡಿಂಗ್, ಓದೋದು. ಇದು ಮೈಂಡ್ನ ಡಯೆಟ್. ಮೈಂಡಿಗೆ ಸರಿಯಾಗಿ ಊಟ ಕೊಟ್ಟಿಲ್ಲ ಅಂದರೆ ಅದು ಸರಿಯಾದ ರಿಸಲ್ಟ್ ಪ್ರೊಡ್ಯೂಸ್ ಮಾಡಲ್ಲ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಓದಬೇಡಿ. ಬೆಳಿಗ್ಗೆ ಒಂದು 5 ನಿಮಿಷ ಒಂದು ಹಾಳೆ ಓದಿ. ಅರ್ಧ ಗಂಟೆ ಈ ಹೇಳಿರುವ ರೂಟೀನ್ನ ಪಾಲಿಸಿ. ಇದ್ರ ಮೇಲೆ ಕೆಲಸ ಮಾಡಿ, ಲೈಫ್ ಚೇಂಜ್ ಆಗುತ್ತೆ.